ಎಲ್ಲ ತಾಯಿ ತಂದೆಯ ಜೊತೆ ಬಂದಿದ್ದೀರಾ. ಈ ಭೂಮಿಗೆ ಬರಲಿಕ್ಕೆ, ಭೂಮಿಯ ಸ್ಪರ್ಶವನ್ನು ಪಡೆಯೋದಕ್ಕೆ ಮುಖ್ಯ ಕಾರಣರಾದವರು ನಿಮ್ಮ ತಾಯಿ ಮತ್ತು ತಂದೆ. ನಿಮ್ಮ ತಾಯಿ ತಂದೆಯರಿಗೂ ಕೂಡ ಮುಖ್ಯ ಕಾರಣರಾದವರು ತಾಯಿ ಮತ್ತು ತಂದೆ, ಅವರ ತಾಯಿ ಮತ್ತು ತಂದೆ. ಹಾಗಾಗಿ ದಯವಿಟ್ಟು ಒಂದು ಕ್ಷಣ, ಈ ಒಂದು ದಿವಸದ ಅಂತ್ಯ ಅಸ್ತಿ ಆರಂಭ ಎನ್ನುವಂಥ ವಾಕ್ಯ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಂತ್ಯದಲ್ಲಿ ಆರಂಭ ಆಗ್ತಾ ಇದೆ. ಇದು ಏನು ಅಂತ ನೋಡಿ. ಅದಕ್ಕೋಸ್ಕರವಾಗಿ ಒಂದು ಕ್ಷಣ ಈ ಭೂಸ್ಪರ್ಶಕ್ಕೆ ಕಾರಣರಾದ ತಾಯಿ ತಂದೆಯನ್ನು ಮನಸ್ಸಿನಲ್ಲಿ ನೆನೆದುಕೊಳ್ಳೋಣ. ಹಾಗಾಗಿ ನಿಮ್ಮ ಯಾವ ಸ್ಲಿಪ್ಪರ್ ಇದೆ ಅದನ್ನು ಬಿಟ್ಟು ಭೂಸ್ಪರ್ಶ ಮಾಡಿ. ಯಾಕೆ ನಾವು ಚಪ್ಪಲಿಯನ್ನು ತೆಗಿತೇವೆ ದೇವ್ರ ಹತ್ರ ಹೋದಾಗ, ತಾಯಿ ತಂದೆ ನಮಸ್ಕಾರ ಮಾಡುವಾಗ? ಅಂದರೆ ಮುಖ್ಯವಾದ ಉದ್ದೇಶ. ಆದವರು ತೆಗೆದುಕೊಂಡು ಕಣ್ಣು ಮುಚ್ಕೊಳ್ಳಿ. 2 ಕ್ಷಣ ನಿಮ್ಮ ತಾಯಿ ತಂದೆಯನ್ನು ಪ್ರಾರ್ಥಿಸಿಕೊಳ್ಳಿ. ಯಾಕೆಂದರೆ ಈ ಅಂಶವನ್ನು ಹೇಳ್ತೇನೆ ಮುಂದೆ ಏನಕ್ಕೆ ಅಂತೇಳಿ 2 ನಿಮಿಷಗಳಲ್ಲಿ ಹೇಳಿ ಮುಗಿಸ್ತೇನೆ. ಖಂಡಿತವಾಗಿಯೂ ಕಣ್ಣು ಮುಚ್ಚಿಕೊಂಡು ನಾ ಹೇಳುವ ಶ್ಲೋಕವನ್ನು ನಿಮ್ಮ ತಾಯಿ ತಂದೆಯನ್ನು ಮನಸ್ಸಿನಲ್ಲಿ ನೆನ್ಕೊಂಡು ಪ್ರಾರ್ಥಿಸಿಕೊಳ್ಳಿ. ಕಣ್ಣು ಮುಚ್ಚಿಕೊಳ್ಳಿ. ನಿಮ್ಮ ತಾಯಿ ತಂದೆ ನಿಮ್ಮ ಕಣ್ಣು ಮುಂದೆ ಬರಲಿ. ಕಣ್ಣು ಮುಚ್ಚಿಕೊಂಡಾಗ ಹೇಳಿ: ದೇವತಾಂ ಜನ್ಮದಾತ್ರೀಂಚ ದೇಹ ಪುಷ್ಟಿ ವಿವರ್ಧಿನೀಂ ಸರ್ವವಿದ್ಯಾ ಪ್ರದಾತ್ರೀಂಚ ಮಾತರಂ ಪ್ರಣಮಾಮ್ಯಹಂ. ಹಾಗೆ ತಂದೆಯನ್ನು ನೆನೆಸ್ಕೊಳ್ಳಿ. ದೇವಂಚ ಜನ್ಮದಾತಾರಂ ಜೀವನಾಧಾರ ಕಲ್ಪಕಂ ಸರ್ವತ್ಯಾಗಮಯಂ ಧೀರಂ ಪಿತರಂ ಪ್ರಣಮಾಮ್ಯಹಂ. ಈ ದೇಶವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇರುವಂಥ ನಿಮಗೆ ಈಗ ಎಲ್ಲ ಗುರುಗಳ ಪರವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ನೆನ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೀಂದೀವರೀಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಎಲ್ಲದರಲ್ಲೂ ವಿಘ್ನವು ನಿವಾರಣೆ ಆಗಲಿಕ್ಕೆ ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ನೆನ್ಕೊಳ್ಳಿ. ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ಭಿತಂ ಗಕಾರ ರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ನಿಮ್ಮ ಕುಲ ಉದ್ಧಾರ ಆಗೋದಕ್ಕಾಗಿ ಕುಲದೇವರನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಕುಲ ಸಂಪತ್ ಪ್ರದಾತಾರಂ ಸ್ವಕುಲ ಹಿತಕಾರಿಣಂ ಪಿತೃಭಿರ್ನಮಿತಂ ದೇವಂ ಕುಲದೇವಂ ನಮಾಮ್ಯಹಂ. ನಮಸ್ತೆ. ಇಲ್ಲಿರುವ ಎಲ್ಲರಿಗೂ ನಮ್ಮ ನಮನಗಳು, ಹಾಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ವಿಶೇಷವಾಗಿ ವಸುಧೈವ ಕುಟುಂಬಕಂ ವಿಶ್ವ ಮಾನವತೆಯನ್ನು ಚಿತ್ತದಲ್ಲಿರಿಸಿ ವಿದ್ಯಾರ್ಥಿಗಳನ್ನು ವಿಶ್ವ ಮಾನವರನ್ನಾಗಿ ಮಾಡಿಸುತ್ತಿರುವಂತಹ ಈ ಡಾಕ್ಟರ್ ಓವರ್ಸೀಸ್ ಕುಟುಂಬಕ್ಕೆ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ನರೇಂದ್ರ, ನೀವು ಕೇಳಿದಿರ ಹೆಸರನ್ನು. ಮುಂಚೆ ನರೇಂದ್ರ ಹಿಂದೆ ವಿವೇಕಾನಂದ ಆಗಿ ಧರ್ಮ ಜಾಗೃತಿಯನ್ನು ಮೂಡಿಸಿದ್ರು. ಇವತ್ತು ಈ ನರೇಂದ್ರ ನರಾಣಾಮಿಂದ್ರಃ, ಮಾನವರ ಒಡೆಯ ಎಂಬುದಾಗಿ ಅರ್ಥ. ಹಾಗಾಗಿ ಅವರ ತಾಯಿ ತಂದೆಯರು ಅಷ್ಟು ಚೆಂದಾಗಿ ಹೆಸರಿಟ್ಟಿದ್ದಾರೆ, ಅದರಂತೆ ಅವರು ನಡ್ಕೊಳ್ತಾ ಇದ್ದಾರೆ. ಇದರ ಮಾತಿನ ಅರ್ಥ ತುಂಬ ಗಂಭೀರವಾಗಿದೆ, ಅರ್ಥೈಸ್ಕೊಳ್ಳಿ. ಹಾಗಾಗಿ ನರಾಣಾಮಿಂದ್ರಃ ಇವತ್ತು ವಿದ್ಯಾರ್ಥಿಗಳನ್ನು ವಿಶ್ವ ಮಾನವರನ್ನಾಗಿ ಮಾಡಿಸಲಿಕ್ಕೆ ತಮ್ಮ ಜೀವನವನ್ನು ಸೇವೆಯ ರೀತಿಯಲ್ಲಿ ಅರ್ಪಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ನರೇಂದ್ರ ವಿಶ್ವದ ಮಟ್ಟದಲ್ಲಿ ವಿಶ್ವ ಮಾನವತೆಯನ್ನು ಮತ್ತು ವಿಶ್ವ ವೈದ್ಯರನ್ನು ಎರಡನ್ನೂ ಕೂಡ ಮಾಡ್ತಾ ಇರ್ತಕ್ಕಂತಹ ವ್ಯವಸ್ಥೆಗೆ ಅವರು ಅತಿ ಮೂಲ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಇನ್ನೊಬ್ಬ ವಿಶ್ವ ಗುರುವಾಗಿ ವಿಜೃಂಭಿಸ್ತಾ ಇದ್ದಾರೆ. ಇಷ್ಟು ಹೇಳಿದರೆ ಸಾಕು ಅನ್ಕೋತೀನಿ, ಯಾಕೆಂದರೆ ಸಮಯಾಭಾವ ತುಂಬ ಇದೆ. ಹಾಗೆ ಈ ಮಾತು ಹೇಳೋದಕ್ಕೆ ಮುಖ್ಯ ಕಾರಣ ಏನಿದೆ ಗೊತ್ತಾ? ನಿಮಗೆ ತುಂಬ ಮುದ್ದಾದ ಹೆಸರನ್ನು ಇಟ್ಟಿದ್ದಾರೆ, ನಿಮ್ಮ ತಾಯಿ ತಂದೆಯವರು ಇಟ್ಟಿದ್ದಾರೆ. ಆ ಹೆಸರಿಗೆ ತಕ್ಕಂತೆ ನೀವು ಇರಬೇಕು. ಯಾಕೆಂದರೆ ಮೊದಲು ನಿಮ್ಮನ್ನು ಕರೆದಾಗ ನೀವು ಓ ಅನ್ನೋದನ್ನು ಪ್ರಾರಂಭ ಮಾಡಿದ್ರಿ. ಹಾಗೆ ತಾಯಿ ಹೇಳಿಕೊಟ್ಟಂತಹ, ನೋಡಿ ನೀವು ಹೇಳಿರೋ ಶ್ಲೋಕದಲ್ಲಿ ಏನಿದೆ, ಸರ್ವವಿದ್ಯಾ ಪ್ರದಾತ್ರೀಂಚ ಅಂತ. ತಾಯಿ ಹೇಳಿಕೊಟ್ಟ ಸಂಸ್ಕಾರ, ತಂದೆಯ ಪ್ರೀತಿ ಎರಡನ್ನೂ ಗಳಿಸಿದ್ದೀರಾ ನೀವು. ಹಾಗಾಗಿ ಯಾವಾಗ ಈ ತಾಯಿ ಸಂಸ್ಕಾರವನ್ನು ಕೊಟ್ಟಿದ್ದಾಳಲ್ಲ, ಈ ಸಂಸ್ಕಾರದ ಜೊತೆಗೆ ನೀವು ವಿದೇಶಕ್ಕೆ ಹೋಗ್ತಾ ಇದ್ದೀರಾ. ಇದನ್ನು ಮೊದಲು ನೆನಪಿಟ್ಕೊಳ್ಬೇಕಾಗಿರೋದು. ನಿಮ್ಮ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಬರಬೇಕಾಗಿರುವಂತಹ ಅಂಶ ಇಲ್ಲಿದೆ. ಯಾವಾಗ ನಿಮ್ಮ ಹೆಸರನ್ನು ಕರೆದಾಗ ನೀವು ಕೂಗೋದಕ್ಕೆ ಪ್ರಾರಂಭ ಮಾಡ್ತೀರಿ, ನೀವು ಶಾಲೆಗೆ ಹೋದಾಗ ನಿಮ್ಮ ಹೆಸರನ್ನು
ಹೇಳಿದಾಗ ಎಸ್ ಸರ್ ಎಸ್ ಅಂತ ಹೇಳಿ ಪ್ರೆಸೆಂಟ್ ಮೀ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡ್ಕೊಂಡ್ರಿ. ನಂತರದಲ್ಲಿ ಏನಾಯಿತು, ನೀವು ದೊಡ್ಡ ದೊಡ್ಡ ಆಗ್ತಾ ಬಂದ ಹಾಗೆ ನಿಮ್ಮ ಹೆಸರು ಅದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಬೆರೀತಾ ಹೋಯಿತು. ಹೀಗೆ ವ್ಯಕ್ತಿತ್ವ ಬೆರೀತಾ ಬಂದು 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 ಏನಾಗ್ತಾ ಬಂತು, ನಂತರದಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕಾಲೇಜುಗಳಲ್ಲಿ ನಿಮ್ಮ ಹೆಸರು ಬರ್ತಾ ಬಂತು ಯಾವುದೋ ಒಂದು ರೀತಿಯಿಂದ, ಒಳ್ಳೆಯ ರೀತಿಯಿಂದ. ಆ ರೀತಿಯಿಂದಾಗಿ ಬಂದಾಗ ನೀವು ಮನೆಯ ಪ್ರತಿನಿಧಿಯಾಗಿ ನಿಮ್ಮ ತಾಯಿ ತಂದೆಯ ಪ್ರತಿನಿಧಿಯಾಗಿ ಬಂದ್ರಿ. ಇವತ್ತು ಇಲ್ಲಿ ಬಂದಿದ್ದೀರಾ, ಇವತ್ತು ಕರ್ನಾಟಕ ರಾಜ್ಯದ ಒಂದು ಪ್ರತಿನಿಧಿಯಾಗಿ ಇಲ್ಲಿ ಬಂದು ಕುಳಿತುಕೊಂಡಿದ್ದೀರಾ. ಇನ್ನು ವಿದೇಶಕ್ಕೆ ಹೋದಾಗ ನಮ್ಮ ಭಾರತೀಯ ಪ್ರತಿಬಿಂಬವಾಗಿ ನೀವು ಪ್ರತಿನಿಧಿಯಾಗಿ ಹೋಗ್ತಾ ಇರ್ತೀರಾ. ಇದು ಅತಿ ಮುಖ್ಯವಾದಂಥ ವಿಚಾರ. ಅಲ್ಲಿ ಹೋಗಿ ನಿಮ್ಮ ತಾಯಿ ತಂದೆಯ ಸಂಸ್ಕಾರ, ಸಂಸ್ಕೃತಿ, ಅದರ ಜೊತೆಗೆ ನಮ್ಮ ನೆಲೆ ಯಾವ ನಾಡಿದೆ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿದಾಗೆ ಈ ಒಂದು ಜನ್ಮಭೂಮಿಯನ್ನು ಸಂಪೂರ್ಣವಾಗಿ ಮೈಯನ್ನಾಗಿಸಿ ಹೋಗುವಂಥವರು ನೀವು. ಯಾಕೆಂದರೆ ಒಂದು ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ ಜಗತ್ತಿನ BBC-ಯಿಂದ ಎಲ್ಲ ನ್ಯೂಸ್ ಚಾನೆಲ್ಗಳು ಇವನು ಭಾರತೀಯ, ಇಂಡಿಯನ್ ಅಂತ ಫೋಕಸ್ ಮಾಡ್ತವೆ. ಆದರೆ ನಾವು ನಿಮಗೆ ಹೇಳ್ತಾ ಇರೋದು ಸಾಧನೆಯು ಸಂಕಲ್ಪದಿಂದಲೇ ಸಾಧನೆ ಆಗ್ತಕ್ಕಂಥದ್ದು. ಹಾಗಾಗಿ ನೀವು ಹೋಗಿ ಅಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತೀರಲ್ಲ, ಒಂದು ಸಾಧನೆ ಏನು ಮಾಡೋದು ಒಂದು ದಿವಸಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೋಡಿ, ಎಷ್ಟೋ ಡ್ರಾಪ್ ಔಟ್ ಆಗಿ ಬಂದವರು ಇದ್ದಾರೆ, ಯಾವುದು ಚಿಂತೆ ಮಾಡಬೇಡಿ. ಎಷ್ಟೋ ಬಾರಿ ಡ್ರಾಪ್ ಔಟ್ ಆಗಿ ಇಲ್ಲಿ ಬಂದು ಹೊರಡ್ತಾ ಇದ್ದಾರೆ, ಯಾವ ಚಿಂತೆನೂ ಮಾಡಬೇಡಿ. ನೀವು ಮಾಡುವ ಸಾಧನೆ ಆ ಡ್ರಾಪ್ ಔಟ್ ಚಿಂತೆಯನ್ನು ಡಿಲೀಟ್ ಮಾಡಲಿಕ್ಕಿದೆ. ಆದ್ದರಿಂದ ಅದೆಲ್ಲವನ್ನು ನೀವು ಮನಸ್ಸಿನಲ್ಲಿ ಇರಿಸ್ಕೊಂಡು, ಅತಿ ಮುಖ್ಯವಾಗಿ ನೀವು ಭಾರತದ ಪ್ರತಿನಿಧಿಯಾಗಿ ಹೋಗ್ತಾ ಇದ್ದೀರಾ. ಆ ಎಲ್ಲ ನ್ಯೂಸ್ ಚಾನೆಲ್ಗಳು ನೀವು ಮಾಡಿರುವಂತಹ ಸಾಧನೆಯನ್ನು ಫೋಕಸ್ ಮಾಡುವಷ್ಟು ನೀವು ಸಾಧಿಸಬೇಕು ಎಂಬುದಾಗಿ ನಾನು ಇಲ್ಲಿ ನಿಮ್ಮಲ್ಲಿ ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ. ಅದಕ್ಕೆ ಮುಖ್ಯವಾದ ಸಂಕಲ್ಪ ಯಾವುದು ಅಂದರೆ, ಸದಾ ನಗು ನಗುತ್ತಿರು, ಹಸನ್ಮುಖಿಯಾಗಿರಿ. ಯಾಕೆಂದರೆ ಒಂದು ವೈದ್ಯನಿಗೆ ಬೇಕಾದಂಥ ಅತಿ ಮುಖ್ಯವಾದ ಗುಣ ಅದು. ಯಾವತ್ತು ನೀವು ಹಸನ್ಮುಖಿಯಾಗಿ ಇರಬೇಕು ಅಂತ ಚಿಂತನೆ ಮಾಡ್ತಿರಲ್ಲ, ಹೋಮ್ ಸಿಕ್ ಹೋಗುತ್ತೆ. ಯಾಕೆಂದರೆ ಹೋಮ್ ಸಿಕ್ಕಿದ್ದಾಗ ಮನಸ್ಸಲ್ಲಿ ಅಳುಕಿರ್ತದೆ. ಈ ದೇಶ ಬಿಟ್ಟು ಹೋದಾಗ ನೀವು ಉಳಿಲಿಕ್ಕೆ ಸಿಕ್ಕಿರುವಂಥ ಜಾಗ ಇದೆಯಲ್ಲ, ಸಿಕ್ಕ ಜಾಗವನ್ನೇ ಹೋಮ್ ಅಂತ ಮಾಡಿಕೊಂಡ್ರೆ ನಿಮ್ಮ ಹೋಮ್ ಸಿಕ್ ಹೋಗುತ್ತೆ. ಹಾಗಾಗಿ ಎಲ್ಲಿ ಯಾವ ಜಾಗದಲ್ಲಿ ನೀವು ಉಳಿತೀರಲ್ಲ ಆ ಜಾಗದಲ್ಲೇ ನಿಮ್ಮ ಹೋಮ್ ಅಂತ ಭಾವಿಸ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ನೀವು ಇಲ್ಲಿ ಹೊರಡ್ತಾ ಇರುವಂಥದ್ದು ಏನಿದೆಯಲ್ಲ, ಇದು ಅತಿ ದೊಡ್ಡ ಆರ್ಗನೈಸೇಷನ್ ಮೂಲಕ ನೀವು ಹೋಗ್ತಾ ಇದ್ದೀರಾ. ಏನು ಆಗತ್ತೆ ಅಂತಂದರೆ, ನೀವು ಒಳ್ಳೆಯ ಸಾಧನೆಯಿಂದ ಒಂದು ಮಾತನ್ನು ಹೇಳಿಬಿಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಹಿಂದೆ ಒಮ್ಮೆ ನಾನು ಶಿಕ್ಷಕನಾಗಿ ಮೈಸೂರಿನಲ್ಲಿ ಮಾತಾಮೃತಾನ್ಮ ಯೂನಿವರ್ಸಿಟಿಯಲ್ಲಿದ್ದಾಗ ಒಂದು 70 ಮಕ್ಕಳಿಗೆ ಭಗವದ್ಗೀತೆಯನ್ನು ಹೇಳಿ 1000 ಮಕ್ಕಳಿಗೆ ಟೀಚಿಂಗ್ ಮಾಡುವಂಥ ವ್ಯವಸ್ಥೆ ಕೊಟ್ಟಾಗ ಏನಾಯಿತು ಅಂತಂದರೆ, ಮೇ ರಜೆನಲ್ಲೂ ಎಲ್ಲೇ ಭಗವದ್ಗೀತಾ ಕಾಂಪಿಟೇಷನ್ ಆದರೂ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್, ಅದು ಯಾವುದೇ ಆರ್ಗನೈಸೇಷನ್ ಭಗವದ್ಗೀತಾ ಕಾಂಪಿಟೇಷನ್ ಮಾಡಿದ್ರು ಫಸ್ಟ್ ಸೆಕೆಂಡ್ ಥರ್ಡ್ ನಮ್ಮ ಶಾಲೆಗೆ ಮೀಸಲಾತಿಯಾಗಿ ಬರುವಷ್ಟು ಉತ್ತಮವಾಗಿ ಆ ಮಕ್ಕಳು ಹೇಳ್ತಾ ಇದ್ರು. ಯಾಕೆಂದರೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ನಾನು ಪಾಸಿಟಿವ್ ಡಿಸಿಪ್ಲಿನನ್ನು ಅಪ್ಲೈ ಮಾಡಿ ಒಂದು ಕ್ಲಾಸ್ನಲ್ಲಿರೋರು ಎಲ್ಲರೂ 95 ಅಬೋವ್ ಮೇಲೆ ಇರಬೇಕು ಅಂತ ತೀರ್ಮಾನ ಮಾಡಿ ಟೀಚ್ ಮಾಡಿದವನು ಇವತ್ತು ಇಂಡಿಯಾ ಗೌರ್ಮೆಂಟ್ ಪೇಟೆಂಟ್ ಕೂಡ ಪಡೆದಿದ್ದೀನಿ. ಹಾಗಾಗಿ ಇಲ್ಲಿ ನೀವು ಬಂದಂಥ ವಿದ್ಯಾರ್ಥಿಗಳು ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಚಿಂತೆ ಮಾಡಬೇಡಿ. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆ ಅಲ್ಲ, ಎಲ್ಲರೂ ಹೆಚ್ಚಾಗೇ ಇರಿ. ಹಾಗಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಇದ್ದರೂ ಕೂಡ ನಾವು ಭಾರತೀಯರು ಎನ್ನುವಂಥ ಕನೆಕ್ಷನ್ ಇಟ್ಕೊಳ್ಳಿ. ನಾವು ಸಂಪ್ರದಾಯಸ್ಥರು, ನಮ್ಮನ್ನು ನೋಡಿದರೆ ಗೌರವ ಕೊಡಬೇಕು. ಇವತ್ತು ರಷ್ಯಾ ಯಾವ ರೀತಿಯಾಗಿ ಭಾರತೀಯ ಸನಾತನ ಧರ್ಮಕ್ಕೆ ಅತಿ ಹೆಚ್ಚಿನ ಜನ ಪರಿವರ್ತನೆಯನ್ನು ಹೊಂದ್ತಾ ಇದ್ದಾರೆ. ಯಾಕೆ? ಇಲ್ಲಿಯ ಒಂದು ಸಂಸ್ಕೃತಿಯ ಆ ಒಂದು ಆಧಾರ ಮತ್ತು ಆ ಸಂಸ್ಕೃತಿಯ ಹಿರಿಮೆಯನ್ನು ನೋಡಿಕೊಂಡು. ಹಾಗಾಗಿ ನೀವು ಅಂತಹ ಸಂಸ್ಕೃತಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದವರಾಗಿದ್ದೀರಾ. ಇದು ಸಾಮಾನ್ಯ ಅಲ್ಲ. ಭಗವದ್ಗೀತೆ ಸಂಪೂರ್ಣವಾಗಿ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾಷೆಯಲ್ಲಿ ತರ್ಜಮೆಗೊಂಡ ಏಕೈಕ ಧರ್ಮಗ್ರಂಥ ಕೂಡ ಹೌದು. ಎಷ್ಟೋ ನಮ್ಮ ಮುಸ್ಲಿಂ ವಿದ್ಯಾರ್ಥಿಗಳು ನನಗೆ ಉರ್ದುವನ್ನು ಕಲಿಸ್ಕೊಟ್ರು, ನಮ್ಮ ಹತ್ರ ಭಗವದ್ಗೀತೆ ಮತ್ತು ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ದಾರೆ, ದೊಡ್ಡ ಸಾಧನೆ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಒಬ್ಬ ಈ ಭಾರತೀಯ ಸಂಸ್ಕೃತಿಯನ್ನು ಹೊತ್ತು ಹೋಗ್ತಾ ಇರುವಂಥವರಾಗಿದ್ದರಿಂದ ನೀವು ಯಾವತ್ತೂ ದೊಡ್ಡ ಸಾಧನೆಯನ್ನು ಪ್ರತಿಯೊಬ್ಬರು ಮಾಡ್ತೀರೋ ಆಗ ಮೊದಲನೇದಾಗಿ ಬರುವುದು ಇವರೊಬ್ಬ ಭಾರತೀಯ ಅಂತ, ನಂತರದಲ್ಲಿ ಬರುವವರು ಕರ್ನಾಟಕದವರು ಅಂತ, ನಂತರದಲ್ಲಿ ಬರುವುದು ಈ ಒಂದು ಡಾಕ್ಟರ್ ಓವರ್ಸೀಸ್ ಮೂಲಕ ಹೋದಂಥವ್ರು ಅಂತ ಇವರಿಗೂ ಒಂದು ಹೆಮ್ಮೆ ಉಂಟಾಗ್ತದೆ. ಅದೇ ರೀತಿಯಾಗಿ ನಿಮ್ಮ ಊರಿಗೆ ಒಂದು ಹೆಸರು ಬರ್ತದೆ. ನಿಮ್ಮ ಮನೆಗೆ ಇಂಥವರ ಮಗ ಅಂತ ಹೇಳಿದಾಗ ನಿಮ್ಮ ಸಂಬಂಧಿಕರ ಮಧ್ಯದಲ್ಲಿ ಇಂಥವರ ಮಗ ಇಂಥವರ ಮಗಳು ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ನಿಮ್ಮ ಮನೆಯನ್ನು ನೀವು ಅತಿ ಸುಪುತ್ರೋ ಕುಲದೀಪಕ ಅನ್ನುವ ಹಾಗೆ ಆ ಮನೆಯ ಮಕ್ಕಳೇ ಕುಲವನ್ನು ಬೆಳಗ್ತಕ್ಕಂಥವ್ರು. ಅಂತಹ ವ್ಯವಸ್ಥೆಗೆ ನೀವೆಲ್ಲರೂ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಡಾಕ್ಟರ್ ಓವರ್ಸೀಸ್ ಇರ್ಬೋದು ಮತ್ತು
ಬಂದಂಥ ಡಾಕ್ಟರ್ಗಳಿಗಿರ್ಬೋದು, ನಿಮಗಿರ್ಬೋದು, ನೀವು ಮುಂದೆ ಡಾಕ್ಟರ್ ಆಗ್ತೀರಾ, ಡಾಕ್ಟರ್ ಆದಮೇಲೆ ಪೇಷಂಟ್ ಬರ್ತಾರೆ, ಅವರಿಗೂ ಕೂಡ ಸೇರಿಸಿ ಒಂದು ಆಶೀರ್ವಾದ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಎಲ್ಲರಿಗೂ ದೀರ್ಘಾಯುಷ್ಯ ಉಂಟಾಗಲಿ. ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿದಂತಹ ಶ್ರೀಯುತ ವಿದ್ವಾನ್ ಭಟ್ಟರಿಗೆ ನಮ್ಮ ಕೋಟಿ ಕೋಟಿ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಈ ಸಮಯ ಹೇಳಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುರಿಮಳೆ ಅಂದ್ರೆ ನಿಂತು ನಿಂತು ಬರೋ ಮಳೆ ತರ ಇರಬಾರ್ದು.